ಒಂದು ಉದ್ದೇಶಗಳೇನಿದೆ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಬೇಕು ಅಂತ ಅದಕ್ಕೋಸ್ಕರ ನಾವು ಫುಡ್ ಸೇಫ್ಟಿ ಆ್ಯಂಡ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಎಫ್ ಎಸ್ ಎಸ್ ಐ ಕೆ ನಮ್ಮಲ್ಲಿ ಬರುವಂಥದ್ದು ಈ ಇಲಾಖೆ ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಎರಡನ್ನೂ ಈಗ ಮರ್ಜ್ ಮಾಡೋದಕ್ಕೆ ನಾವು ಹೇಳಿ ಅದನ್ನು ಆಹಾರ ಸುರಕ್ಷತಾ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಅಂತ ಮಾಡಿ ಅದರಲ್ಲಿ ಒಬ್ಬ ಆಯುಕ್ತರು ಇರ್ತಾರೆ, ಆಯುಕ್ತರ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಅದನ್ನು ಇನ್ನೂ ಹೆಚ್ಚು ಅದರಲ್ಲಿ ಅಕೌಂಟಬಿಲಿಟಿ ಬರಬೇಕು, ಅದರ ಕೆಲಸ ಕಾರ್ಯಗಳಲ್ಲಿ ಜನರಿಗೆ ಹೆಚ್ಚು ವಿಶ್ವಾಸ ಮೂಡಿಸುವಂಥ ರೀತಿಯಲ್ಲಿ ಆಗಬೇಕು. ಮತ್ತು ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಹಿಂದೆ ನೀವು ಗೊತ್ತಿರ್ಬೋದು CM ಅವರು ಮೀಟಿಂಗ್ ಮಾಡಿದರು, ಈ ಅನಧಿಕೃತವಾಗಿ ಔಷಧಿಗಳು ಮಾರಾಟ ಆಗ್ತಾ ಇರುವಂಥದ್ದು, ಪ್ರಿಸ್ಕ್ರಿಪ್ಷನ್ಗಳು ಇಲ್ಲದೇ ಅದು ಮಾರಾಟ ಆಗ್ತಾ ಇರುವಂಥದ್ದು, ಮತ್ತು ಏನು ಔಷಧಿಗಳ ಒಂದು ಗುಣಮಟ್ಟವನ್ನು ಅದನ್ನು ಪರಿಶೀಲನೆ ಮಾಡುವಂಥದ್ದು, ಅದನ್ನು ಮತ್ತು ಯಾರ್ಯಾರು ಮ್ಯಾನುಫ್ಯಾಕ್ಚರ್ ತಯಾರಿಕೆ ಮಾಡೋರು ಆ ಘಟಕಗಳ ಮೇಲೆ ಸರಿಯಾದ ರೀತಿಯಲ್ಲಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಆ ವರದಿಗಳು ಕೊಡುವಂಥದ್ದು, ಇದೆಲ್ಲ ಸ್ವಲ್ಪ ಇನ್ನೂ ಉನ್ನತ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶ. ಅದಕ್ಕೋಸ್ಕರ ಇದು ಮಾಡಿದ್ದೀವಿ. ಕ್ಯಾಬಿನೆಟಲ್ಲಿ ಏನು ಚರ್ಚೆ ಆಗಿದೆ? ಕ್ಯಾಬಿನೆಟಲ್ಲಿ ಅದೇ ಆ ವಿಚಾರದ ಬಗ್ಗೆ ನಾವೆಲ್ಲ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮುಖ್ಯಮಂತ್ರಿಯವರು ಅದ್ರ ಬಗ್ಗೆ ಮತ್ತು ಎಲ್ಲರೂ. ಯಾಕಂದರೆ ಇದು ಒಂದೊಂದು ಸಾವು ಕೂಡ ನಮಗೆ ಅದು ಲೋಪದೋಷದಿಂದ ಆದರೆ ಅದು ಒಂದು ರೀತಿ ಬಹಳ ಅದು ನಮ್ಮ ವ್ಯವಸ್ಥೆಗೆ ಒಂದು ಕೆಟ್ಟ ಹೆಸರು, ಅದು ಯಾರೇ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಅದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗಬಾರ್ದು. ಮತ್ತು ಅದಕ್ಕೆ ಕಟ್ಟುನಿಟ್ಟ ಕ್ರಮಗಳಾಗಬೇಕು. ಮತ್ತು ಏನು ಔಷಧಿ ಗುಣಮಟ್ಟವನ್ನು ಅದನ್ನು ಯಾವ ರೀತಿಯಾಗಿ ಅದಕ್ಕೆ ನಾವು ನೋಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯಗಳು ಕೂಡ ನೀವು ತೊಗೊಂಬರಬೇಕು ಅಂತ CM ಹೇಳಿದ್ದಾರೆ. ನಾವು ಮುಂದಿನ ಕ್ಯಾಬಿನೆಟಲ್ಲಿ ನಮ್ಮ ಏನು ನಿಗಮ ಇದೆ ನಮ್ಮದು, ಈ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು, ಆ ನಿಗಮದ ಏನು ಈ ಟೆಂಡರ್ ಕರೆಯುವಂಥ ವಿಧಿವಿಧಾನಗಳಿದೆ ಅದರ ಬಗ್ಗೆನೂ ಮಾರ್ಪಾಡುಗಳು ಮಾಡ್ತಾಯಿದ್ದೀವಿ. ಅದನ್ನು ನಾನು ಆ್ಯಕ್ಚುಲಿ ಅದು 1 ತಿಂಗಳ ಹಿಂದೆ ನಾನು ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ. ಅದು FDA ಇಲಾಖೆಯಲ್ಲಿ ಅದಿದೆ, ಪರಿಶೀಲನೆ ಮಾಡ್ತಾಯಿದ್ರು. ಈಗ ಬರೋ ಕ್ಯಾಬಿನೆಟ್ಗೆ ಅದನ್ನು ತೊಗೊಂಬರ್ತೀವಿ. ಸೊ ಏನಂದರೆ ಒಳ್ಳೆಯ ಕಂಪ್ನಿಗಳು ನಮ್ಮ ಟೆಂಡರ್ಗಳಲ್ಲಿ ಭಾಗವಹಿಸಬೇಕು, ಒಳ್ಳೆಯ ಗುಣಮಟ್ಟದ ಔಷಧಿಗಳು ಬರ್ತಕ್ಕಂಥದ್ದಕ್ಕೆ ನಾವು ಆ ಒಳ್ಳೆಯ ಕಂಪ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಟೆಸ್ಟಿಂಗ್ ಪ್ರೋಟೋಕಾಲ್ಸು ಸರಿಯಾಗಿರಬೇಕು. ಅದನ್ನು ನಾವು ಮತ್ತು ಇದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆಯ ಮೇಲ್ದರ್ಜೆಗೆ ತರಬೇಕು ಅಂತ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಅದು ನಮ್ಮ ಔಷಧಿ ನಿಯಂತ್ರಕ ಇಲಾಖೆ, ಈ ಸರ್ಕಾರದ ಈ ನಿಗಮ, ಇದೆಲ್ಲವನ್ನು ಕೂಡ ಖಂಡಿತವಾಗಿ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ನಾವು ಈಗ ಮಾಡ್ತಾ ಇದ್ದೀವಿ. ಸರ್, ಮೃತರರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿಜೇಂದ್ರ ಬಿಜೆಪಿ. ಇಲ್ಲ, ಖಂಡಿತ ಪರಿಹಾರ ಕೊಡೋದ್ರಲ್ಲಿ ನಾವು ಈಗೆಲ್ಲ ವರದಿಗಳೆಲ್ಲ ಬಂದ್ಬಿಡ್ಲಿ ಏನಾಗ್ತದೆ. ಈಗಾಗಲೇ ಹಿಂದೆ ಮುಖ್ಯಮಂತ್ರಿ ಅವಾಗ ಘೋಷಣೆ ಮಾಡಿದರು ಅವರಿಗೆ 2 ಲಕ್ಷ ಕೊಡಬೇಕು ಅಂತ. ಅದರ ಪ್ರಕಾರ ಇದನ್ನು ಕೂಡ ಮಾಡ್ತೀವಿ. ಮತ್ತು ಈ ಎಲ್ಲ ವರದಿಗಳು ಬಂದ ನಂತರ, ಯಾಕಂದರೆ ಆ ಕಂಪ್ನಿ ಕಡೆಯಿಂದ, ಯಾಕಂದರೆ ಇದು ಆ ಕಂಪನಿ ಸರಬರಾಜು ಮಾಡಿದೆ, ಅವ್ರ ಮೇಲೂ ನಾವು ಕ್ರಮ ತಗೊಂಡು ಅವ್ರ ಮುಖಾಂತರನೂ ನಾವು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾವು ನೋಡಬೇಕಾಗ್ತದೆ. ಅದ್ರ ಬಗ್ಗೆ ಖಂಡಿತ ನಾವು ಕೂಡ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಮಾಜಿ ಆರೋಗ್ಯ ಸಚಿವರಿಗೆ ಆಸ್ಪತ್ರೆಗೆ ಹೋಗಿದ್ರು, ನೀವು ಸ್ಪಾಟ್ ವಿಸಿಟ್ ಮಾಡಿಲ್ಲ, ಆಸ್ಪತ್ರೆಗೆ ಹೋಗಲಿಲ್ಲ, ಕುಟುಂಬಕ್ಕೆ ಸಾಂತ್ವನ ಹೇಳಲಿಲ್ಲ ಅಂತೇಳಿ ತಮ್ಮ ವಿರುದ್ಧ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಅದು ನಾವೇನಾಗಿತ್ತು ಅವಾಗ ಇದು ಗೊತ್ತಾಗಿದ್ದ ತಕ್ಷಣ ನಾನು ಉನ್ನತ ಮಟ್ಟದ ಟೀಮನ್ನು ಕಳಿಸಿದ್ದು ಅಲ್ಲಿಗೆ. ಅವ್ರು ಕಳಿಸಿದ ಮೇಲೆ ಸುಮಾರು ಜನ ಅಲ್ಲಿಂದ ವರದಿಯನ್ನು ತೊಗೊಂಡು ಬಂದು ನಮಗೆಲ್ಲ ರಿಪೋರ್ಟು ಕೂಡ ಮಾಡಿದ್ರು. ರಿಪೋರ್ಟ್ ಆಧಾರದ ಮೇಲೆ ನಾವು ಎಲ್ಲ ಒಂದು ಚೆಕ್ ಮಾಡಿದ್ದೀವಿ. ಈಗ ಅದ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದೀವಿ. ನಾನು ಕೂಡ ಹೋಗ್ತಾ ಇದ್ದೀನಿ ಎಲ್ಲ ವಿಷಯಗಳು, ಯಾಕಂದ್ರೆ ಇಲ್ಲಿ ಏನೇನು ಸುಮಾರು ಕ್ರಮಗಳು ತೊಗೊಳ್ಬೇಕಾಗಿದೆ ಇದೆಲ್ಲ ತೊಗೊಂಡು ನಾನು ಕೂಡ ಭೇಟಿ ಕೊಡ್ತೀನಿ. ಕೊಡಲಿ, ಒಳ್ಳೆಯದು. ನೋಡಿ, ಇದ್ರ ಬಗ್ಗೆ ಯಾವುದು ಕೂಡ ಈಗಾಗಲೇ ಹೇಳಿದ್ದೀನಿ. ಎಸ್ ಸರ್, ಒಂದು ಉದ್ದೇಶಗಳೇನಿದೆ ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಬೇಕು ಅಂತ ಅದಕ್ಕೋಸ್ಕರ ನಾವು ಫುಡ್ ಸೇಫ್ಟಿ ಆ್ಯಂಡ್ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಎಫ್ ಎಸ್ ಎಸ್ ಐ ಕೆ ನಮ್ಮಲ್ಲಿ ಬರುವಂಥದ್ದು ಈ ಇಲಾಖೆ ಮತ್ತು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಎರಡನ್ನೂ ಈಗ ಮರ್ಜ್ ಮಾಡೋದಕ್ಕೆ ನಾವು ಹೇಳಿ ಅದನ್ನು ಆಹಾರ ಸುರಕ್ಷತಾ ಮತ್ತು ಔಷಧಿ ನಿಯಂತ್ರಕ ಇಲಾಖೆ ಅಂತ ಮಾಡಿ ಅದರಲ್ಲಿ ಒಬ್ಬ ಆಯುಕ್ತರು ಇರ್ತಾರೆ, ಆಯುಕ್ತರ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ಅದನ್ನು ಇನ್ನೂ ಹೆಚ್ಚು ಅದರಲ್ಲಿ ಅಕೌಂಟಬಿಲಿಟಿ ಬರಬೇಕು, ಅದರ ಕೆಲಸ ಕಾರ್ಯಗಳಲ್ಲಿ ಜನರಿಗೆ ಹೆಚ್ಚು ವಿಶ್ವಾಸ ಮೂಡಿಸುವಂಥ ರೀತಿಯಲ್ಲಿ ಆಗಬೇಕು. ಮತ್ತು ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಹಿಂದೆ ನೀವು ಗೊತ್ತಿರ್ಬೋದು CM ಅವರು ಮೀಟಿಂಗ್ ಮಾಡಿದರು, ಈ ಅನಧಿಕೃತವಾಗಿ ಔಷಧಿಗಳು ಮಾರಾಟ ಆಗ್ತಾ ಇರುವಂಥದ್ದು, ಪ್ರಿಸ್ಕ್ರಿಪ್ಷನ್ಗಳು ಇಲ್ಲದೇ ಅದು ಮಾರಾಟ ಆಗ್ತಾ ಇರುವಂಥದ್ದು, ಮತ್ತು ಏನು ಔಷಧಿಗಳ ಒಂದು ಗುಣಮಟ್ಟವನ್ನು ಅದನ್ನು ಪರಿಶೀಲನೆ ಮಾಡುವಂಥದ್ದು,
ಅದೆಲ್ಲ ಅದನ್ನು ಮತ್ತೆ ಯಾರ್ಯಾರು ಮ್ಯಾನುಫ್ಯಾಕ್ಚರ್ ತಯಾರಿಕೆ ಮಾಡೋರು ಆ ಘಟಕಗಳ ಮೇಲೆ ಸರಿಯಾದ ರೀತಿಯಲ್ಲಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಆ ವರದಿಗಳು ಕೊಡುವಂಥದ್ದು, ಇದೆಲ್ಲ ಸ್ವಲ್ಪ ಇನ್ನೂ ಉನ್ನತ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಅಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇದು ಮಾಡಿದ್ದೀವಿ. ಕ್ಯಾಬಿನೆಟಲ್ಲಿ ಬಾಣಂತಿ ವಿಚಾರ ಏನು ಚರ್ಚೆ ಆಗಿದೆ? ಕ್ಯಾಬಿನೆಟಲ್ಲಿ ಅದೇ ಆ ವಿಚಾರದ ಬಗ್ಗೆ ನಾವೆಲ್ಲ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಮುಖ್ಯಮಂತ್ರಿಯವರು ಅದ್ರ ಬಗ್ಗೆ ಮತ್ತು ಎಲ್ಲರೂ. ಯಾಕಂದರೆ ಇದು ಒಂದೊಂದು ಸಾವು ಕೂಡ ನಮಗೆ ಅದು ಲೋಪದೋಷದಿಂದ ಆದರೆ ಅದು ಒಂದು ರೀತಿ ಬಹಳ ಅದು ನಮ್ಮ ವ್ಯವಸ್ಥೆಗೆ ಒಂದು ಕೆಟ್ಟ ಹೆಸರು, ಅದು ಯಾರೇ ಆಗಿರ್ಬೋದು. ಅದಕ್ಕೋಸ್ಕರ ನಾವು ಅದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಗಬಾರ್ದು. ಮತ್ತು ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳಾಗಬೇಕು. ಮತ್ತು ಏನು ಔಷಧಿ ಗುಣಮಟ್ಟವನ್ನು ಅದನ್ನು ಯಾವ ರೀತಿಯಾಗಿ ಅದಕ್ಕೆ ನಾವು ನೋಡ್ಕೋಬೇಕು, ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯಗಳು ಕೂಡ ನೀವು ತೊಗೊಂಬರ್ಬೇಕು ಅಂತ CM ಹೇಳಿದ್ದಾರೆ. ನಾವು ಮುಂದಿನ ಕ್ಯಾಬಿನೆಟ್ಟಲ್ಲಿ ನಮ್ಮ ಏನು ನಿಗಮ ಇದೆ ನಮ್ಮದು, ಈ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ನು, ಆ ನಿಗಮದ ಏನು ಈ ಟೆಂಡರ್ ಕರೆಯುವಂಥ ವಿಧಿವಿಧಾನಗಳಿದೆ ಅದರ ಬಗ್ಗೆನೂ ಮಾರ್ಪಾಡುಗಳು ಮಾಡ್ತಾಯಿದ್ದೀವಿ. ಅದನ್ನು ನಾನು ಆ್ಯಕ್ಚುಲಿ ಅದು ಒಂದು ತಿಂಗಳ ಹಿಂದೆ ನಾನು ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ. ಅದು FDA ಇಲಾಖೆಯಲ್ಲಿ ಅದಿದೆ, ಪರಿಶೀಲನೆ ಮಾಡ್ತಾಯಿದ್ರು. ಈಗ ಬರೋ ಕ್ಯಾಬಿನೆಟ್ಗೆ ಅದನ್ನು ತೊಗೊಂಬರ್ತೀವಿ. ಸೊ ಏನಂದರೆ ಒಳ್ಳೆಯ ಕಂಪ್ನಿಗಳು ನಮ್ಮ ಟೆಂಡರ್ಗಳಲ್ಲಿ ಭಾಗವಹಿಸಬೇಕು, ಒಳ್ಳೆ ಗುಣಮಟ್ಟದ ಔಷಧಿಗಳು ಬರ್ತಕ್ಕಂಥದ್ದಕ್ಕೆ ನಾವು ಆ ಒಳ್ಳೆಯ ಕಂಪ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಟೆಸ್ಟಿಂಗ್ ಪ್ರೋಟೋಕಾಲ್ಸು ಸರಿಯಾಗಿರಬೇಕು. ಅದನ್ನು ನಾವು ಮತ್ತು ಇದನ್ನೆಲ್ಲವನ್ನು ಕೂಡ ಒಂದು ಒಳ್ಳೆಯ ಮೇಲ್ದರ್ಜೆಗೆ ತರಬೇಕು ಅಂತ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಕೂಡ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಸೊ ಅದು ನಮ್ಮ ಔಷಧಿ ನಿಯಂತ್ರಕ ಇಲಾಖೆ, ಈ ಸರ್ಕಾರದ ಈ ನಿಗಮ, ಇದೆಲ್ಲವನ್ನು ಕೂಡ ಖಂಡಿತವಾಗಿ ಇದಕ್ಕೊಂದು ಕಾಯಕಲ್ಪ ನೀಡಬೇಕು ಅಂತ ನಾವು ಈಗ ಮಾಡ್ತಾ ಇದ್ದೀವಿ. ಸರ್, ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ವಿಜೇಂದ್ರ BJP. ಇಲ್ಲ, ಖಂಡಿತ ಪರಿಹಾರ ಕೊಡೋದ್ರಲ್ಲಿ ನಾವು ಈಗೆಲ್ಲ ವರದಿಗಳೆಲ್ಲ ಬಂದ್ಬಿಡ್ಲಿ ಏನಾಗ್ತದೆ. ಈಗಾಗಲೇ ಹಿಂದೆ ಮುಖ್ಯಮಂತ್ರಿ ಅವಾಗ ಘೋಷಣೆ ಮಾಡಿದರು ಅವ್ರಿಗೆ 2 ಲಕ್ಷ ಕೊಡಬೇಕು ಅಂತ. ಅದರ ಪ್ರಕಾರ ಇದನ್ನು ಕೂಡ ಮಾಡ್ತೀವಿ. ಮತ್ತು ಈ ಎಲ್ಲ ವರದಿಗಳು ಬಂದ ನಂತರ, ಯಾಕಂದರೆ ಆ ಕಂಪ್ನಿ ಕಡೆಯಿಂದ, ಯಾಕಂದರೆ ಇದು ಆ ಕಂಪನಿ ಸರಬರಾಜು ಮಾಡಿದೆ, ಅವ್ರ ಮೇಲೂ ನಾವು ಕ್ರಮ ತಗೊಂಡು ಅವ್ರ ಮುಖಾಂತರನೂ ನಾವು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾವು ನೋಡಬೇಕಾಗ್ತದೆ. ಅದ್ರ ಬಗ್ಗೆ ಖಂಡಿತ ನಾವು ಕೂಡ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಮಾಜಿ ಆರೋಗ್ಯ ಸಚಿವರಿಗೆ ಆಸ್ಪತ್ರೆಗೆ ಹೋಗಿದ್ರು, ನೀವು ಸ್ಪಾಟ್ ವಿಸಿಟ್ ಮಾಡಿಲ್ಲ, ಆಸ್ಪತ್ರೆಗೆ ಹೋಗಲಿಲ್ಲ, ಕುಟುಂಬಕ್ಕೆ ಸಾಂತ್ವನ ಹೇಳಲಿಲ್ಲ ಅಂತೇಳಿ ತಮ್ಮ ವಿರುದ್ಧ ಟೀಕೆ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಅದು ನಾವೇನಾಗಿತ್ತು ಆವಾಗ ಇದು ಗೊತ್ತಾಗಿದ್ದ ತಕ್ಷಣ ನಾನು ಉನ್ನತ ಮಟ್ಟದ ಟೀಮನ್ನು ಕಳಿಸಿದ್ದು ಅಲ್ಲಿಗೆ. ಅವ್ರು ಕಳಿಸಿದ ಮೇಲೆ ಸುಮಾರು ಜನ ಅಲ್ಲಿಂದ ವರದಿನ ತೊಗೊಂಡು ಬಂದು ನಮಗೆಲ್ಲ ರಿಪೋರ್ಟು ಕೂಡ ಮಾಡಿದ್ರು. ರಿಪೋರ್ಟ್ ಆಧಾರದ ಮೇಲೆ ನಾವು ಎಲ್ಲ ಒಂದು ಚೆಕ್ ಮಾಡಿದ್ದೀವಿ. ಈಗ ಅದ್ರ ಮೇಲೆ ಕ್ರಮ ತೊಗೊಳ್ತಾ ಇದ್ದೀವಿ. ನಾನು ಕೂಡ ಹೋಗ್ತಾ ಇದ್ದೀನಿ ಈಗೆಲ್ಲ ವಿಷಯಗಳು, ಯಾಕಂದರೆ ಇಲ್ಲಿ ಏನೇನು ಸುಮಾರು ಕ್ರಮಗಳು ತೊಗೊಳ್ಬೇಕಾಗಿದೆ ಇದೆಲ್ಲ ತೊಗೊಂಡು ನಾನು ಕೂಡ ಭೇಟಿ ಕೊಡ್ತೀನಿ. ಕೊಡಲಿ, ಒಳ್ಳೆಯದು. ನೋಡಿ, ಇದ್ರ ಬಗ್ಗೆ ಯಾವುದು ಕೂಡ ಈಗಾಗಲೇ ಹೇಳಿದ್ದೀನಿ. ಎಸ್ ಸರ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.